ಅಂತವ್ರು ಇದ್ದಾರೆ. ಇಂಥಲ್ಲೇ ಈ ಗದ್ದಲ ಆಗಿಲ್ಲ ಅನ್ನುವಂಥ ಒಂದು ಏನು ಬರ್ತಾ ಇದೆಯಪ್ಪ ಅಂದ್ರೆ ಕ್ಲಿಯರೆನ್ಸ್ ಬರ್ತಾ ಇದೆ. ಇದರಿಂದಾಗಿ ಇದನ್ನೆಲ್ಲ ಆಲ್ ಓವರ್ ಇಂಡಿಯಾದಲ್ಲ ಎಲ್ಲರೂ ಒಂದಾಗಿ ಮಾಡಬಾರ್ದು ಅಂತೇಳಿ ಅಂದರೆ ಗುರುತಿನ ಚೀಟಿ ಏನು ಮಾಡಿದ್ದಾರೆ. ಇದು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಈ ಆಧಾರ್ ಕಾರ್ಡದ್ದು ಈ ಆಧಾರ್ ಕಾರ್ಡ್ ಗುರುತಿನ ಚೀಟಿ ಇರೋದ್ರಿಂದಾಗಿ ವಿಶೇಷವಾಗಿ ಅದು ಒಂದೇ ನಂಬರ್ ಇರೋದ್ರಿಂದಾಗಿ ಇಲ್ಲಿ ಗದ್ದಲಾಗುವಂಥದ್ದು ಮತ್ತೇನಾಗುವಂಥದ್ದು ಎಪಿಕ್ ಕಾರ್ಡ್ಗೆ ಅಂದ್ರೆ ನಮ್ಮ ಮತದಾರ ಕಾರ್ಡ್ಗೆ ಜೊತೆಗೆ ಆಧಾರ್ ಕಾರ್ಡ್ಗೆ ಜೋಡಪ್ಪ ಅಂದ್ರೆ ಇಲ್ಲೇ ಭ್ರಷ್ಟ ಮತಗಳು ಅಥವಾ ಅದಕ್ಕೆ ನೀವು ನಕಲಿ ಮತದಾರರು ಮತದಾರರು ಅಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಒಂದು ನಂಬಿಕೆ. ಈ ವಿಷಯ ಎಲ್ಲ ಈಗಾಗಲೇ 2024 ಮಾರ್ಚ್ 31ರವರೆಗೆ ಕೊಟ್ಟಿದ್ದರು ಜೋಡಿಸ್ಕೊಡಪ್ಪ ನೀವು ಸ್ವಯಂ ಸ್ಫೂರ್ತಿ ಅಂತೇಳಿ. ಅದು ಅಷ್ಟರಲ್ಲೇ ಏನಾಯ್ತು ಅಂದ್ರೆ ಅವರು ಸ್ವ ಇಚ್ಛೆಯಿಂದ ಮಾಡಲಿಲ್ಲ, ಅದು ಬೇಕಾದ್ರೆ ಮಾಡಲಿ ಬೇಡದು ಬಿಡಲಿ ಅನ್ನೋಂಗೆ ಡಿಸಿಷನ್ ಬಂದ ಕಾರಣಕ್ಕಾಗಿ ಅಲ್ಲೇ ಉಳಿದ್ಬಿಟ್ಟದ ಕೆಲಸ. ಹಂಗಾಗಬಾರ್ದು, ಸ್ವ ಇಚ್ಛೆಗೆ ಬಿಡಲಾರ್ದ ಅದನ್ನು ಎಪಿಕ್ ಮತ್ತು ಆಧಾರ್ ಕಾರ್ಡ್ ಜೋಡಣೆ ಮಾಡಿದ್ರೆ ಈ ಬೇರೆ ಬೇರೆ ರಾಜ್ಯಗಳಿರುತ್ತಂಥ ಮತದಾರ ನಾವು ಹಿಡಿಬೋದು ಅನ್ನೋದು ಒಂದು ಸಹಜವಾಗಿ ಸಿಗುತ್ತಂಥ ಒಂದು ಉತ್ತರ. ಮತ್ತು ಅದರಲ್ಲಿ ವಿರೋಧ ಪಕ್ಷಗಳಂತೆ ಇದು ಭಾಳ ಆಗ್ತಾಯಿದೆ, ಇದು ನಿಲ್ಲಿಸಲೇಬೇಕು ಅಂತ ಬೆನ್ನತ್ತಿದ್ದಾರೆ. ಎಪಿಕ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಜೋಡಿಸೋ ಜೊತೆಗೆ ಇನ್ನಷ್ಟು ಬೋಗಸ್ ಮತದಾನ ನಡೀಬಾರದಂಗೆ ವ್ಯವಸ್ಥೆ ಮಾಡಬೇಕು. ಸರ್ಕಾರದ ಒಂದು ಕೈಗೊಂಬೆಯಾಗಿ ನಮ್ಮ ಚುನಾವಣಾ ಆಯೋಗ ಮಾಡಬಾರ್ದು ಅನ್ನುವಂಥದ್ದು. ಈಗಾಗಲೇ ಕಾನೂನು ಪ್ರಕಾರ ಪ್ರಧಾನಿಯವರು ಯಾರನ್ನು ಮಾಡ್ತಾರೋ ಅವರೇ ಇವತ್ತು ಚುನಾವಣಾ ಆಯೋಗದ ಆಯುಕ್ತರಾಗ್ತಾರೆ ಅನ್ನೋದು ಈಗಾಗಲೇ ಸ್ಪಷ್ಟ ಆಗ್ತಾ ಇದೆ. ಜ್ಞಾನೇಶ್ ಕುಮಾರ್ ಅವರ ಆಯ್ಕೆಯಲ್ಲಿ ಅಂತ ನಾವು ನೋಡಿದ್ದೀವಿ ಅದನ್ನು ಸ್ಪಷ್ಟವಾಗಿ. ಮತ್ತು ವಿರೋಧ ಪಕ್ಷದ ಒಬ್ಬ ನಾಯಕರಿರ್ತಾನೆ ಅಷ್ಟೇ ವಿನ ಆ ನಾಯಕನಿಗೆ ಪೂರ್ತಿಯಾಗಿ ತಮ್ಮ ವಿಚಾರಗಳು ಹೇಳುವಂಥದ್ದು, ತಾವು ಒಬ್ಬ ಪ್ರಾಮಾಣಿಕ ವ್ಯಕ್ತಿಯನ್ನು ತರಬೇಕಪ್ಪ, ನಮಗೆ ಎಲ್ಲರಿಗೂ ಒಂದು ಪಾರದರ್ಶಕವಾಗಿದ್ದಂಥ ವ್ಯಕ್ತಿ ಬರಬೇಕು ಅನ್ನುವಂಥ ಮಾತಿಗೆ ಬೆಲೆ ಇಲ್ಲ ಅನ್ನೋದು ಈಗಾಗಲೇ ಸ್ಪಷ್ಟ ಆಗ್ತಾನಲ್ಲದು. ಅದರಂತೆ ಈ ವಿಷಯದಲ್ಲಿ ಚುನಾವಣಾ ಆಯುಕ್ತರ ಬಗ್ಗೆ ಆಗಿರ್ಬೋದು, ಚುನಾವಣಾ ಆಯೋಗದ ಬಗ್ಗೆ ಆಗಿರ್ಬೋದು, ಈ ಪಾರ್ಲಿಮೆಂಟ್ದಲ್ಲಿ ಹೆಚ್ಚು ಚರ್ಚೆ ಅವು ಇಲ್ದಂಗೆ ಆಗ್ತಾನಲ್ಲದು ಅಂತ. ಹಿಂಗಾಗಿ ಅದಕ್ಕಾಗಿ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರಾಯ್ತು, ವಿರೋಧ ಪಕ್ಷಗಳಾಯ್ತು, ಇದು ಆಗಬೇಕಪ್ಪ. ಇದು ಮೊದಲ ಒಂದನೇದು ಎಪಿಕ್ ಜೊತೆಗೆ ಆಧಾರ್ ಕಾರ್ಡ ಜಾಯಿಂಟ್ ಮಾಡಿರಿ, ಅದರಿಂದ ಎಷ್ಟೋ ಪ್ರಮಾಣ ಕಡಿಮೆ ಆಗ್ತದೆ. ಯಾಕಂದ್ರೆ ನಕಲಿ ಮತದಾರರು ಅಲ್ಲಿ ಬರಲಿಕ್ಕಿಲ್ಲ, ಒಳಗೆ ಎಂಟ್ರಿ ಆಗಲಿಕ್ಕಿಲ್ಲ ಅನ್ನೋಂಥ ಒಂದು ಮಾತು. ಜೊತೆಗೆ ಏನಪ್ಪ ಅಂದ್ರೆ ಮತಗಟ್ಟೆವಾರು ವಿವರ